ಜುಲೈಗೆ ಸಾಯಂಕಾಲ ಸುಮಾರು 8:30 ಸಮಯದಲ್ಲಿ ನಮ್ಮ ದೇವರಾಯದುರ್ಗ ರೋಡ್ ಹೋಗುವ ಬೆಳಗುಂಬ ಹತ್ತಿರ ನಮಗೆ ಒಂದು ಮಾಹಿತಿ ಬಂದಿದೆ ದಟ್ ಒಬ್ಬ ವ್ಯಕ್ತಿಯನ್ನು ಯಾರೋ ದುಷ್ಕರ್ಮಿಗಳು ಬಂದು ಮಚ್ಚುವಿಂದ ಹೊಡೆದು ಸಾಯಿಸಿದ್ದಾರೆ ಅಂತ. ಇಮಿಡಿಯೇಟಾಗಿ ಲೋಕಲ್ ಪೊಲೀಸರು ಸ್ಪಾಟ್ಗೆ ರೀಚ್ ಆಗಿದ್ದಾರೆ. ಅವರು ಕನ್ಫರ್ಮ್ ಮಾಡಾದ್ಮೇಲೆ ನಾವು ಸೀನಿಯರ್ ಆಫೀಸರ್ ಸಹ ಎಲ್ಲ ಸ್ಪಾಟ್ಗೆ ಹೋಗಿ ನೋಡಿದಾಗ ವೀರಣ್ಣ ಅಲಿಯಾಸ್ ಮಲ್ಲ ಅನ್ನೊಬ್ಬವರು ಸುಮಾರು 38 ವರ್ಷ ವಯಸ್ಸು. ಸೊ ಇವರು ಬ್ಲಡ್ಡಲ್ಲಿ ಪೂಲ್ ಆಫ್ ಬ್ಲಡ್ಡಲ್ಲಿ ಅಲ್ಲಿ ರೋಡ್ ಮೇಲೆ ಕೆಳಗೆ ಬಿದ್ದಿದ್ದರು. ಪಕ್ಕನೇ ಅವರು ಬೈಕ್ ಸಹ ಬಿದ್ದಿತ್ತು. ನಾವು ಇಮಿಡಿಯೇಟಾಗಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಮಾಹಿತಿ ತಿಳಿಸಿ ಬಾಡಿಯನ್ನು ಅಲ್ಲಿಂದ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಪೋಸ್ಟ್ ಮಾರ್ಟಮ್ಗೆ ಕಳಿಸಲಾಗಿದೆ. ಅದಾದ ಮೇಲೆ ಮೃತ ಹೆಂಡತಿ ಅವರಿಂದ ಕಂಪ್ಲೇಂಟ್ ತೊಗೊಂಡು ಒಂದು FIR ಅಂಡರ್ ಸೆಕ್ಷನ್ 103 ಸಬ್ ಕ್ಲಾಸ್ 1 BNS ಅಲ್ಲಿ ರಿಜಿಸ್ಟರ್ ಮಾಡಲಾಗಿದೆ ಕ್ಯಾತ್ಸಂದ್ರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ. ಆ್ಯಂಡ್ ಮುಂದಿನ ಇನ್ವೆಸ್ಟಿಗೇಷನ್ ಮಾಡುವಾಗ ನಮಗೆ ತಿಳಿದು ಬಂದಿರೋದೇನೆಂದರೆ, ಈ ವೀರಣ್ಣ ಅಲಿಯಾಸ್ ಮಲ್ಲ ಅನ್ನೋರಿಗೆ ಅಕ್ಕ ಮಗಳು ಒಬ್ಬರು ಇದ್ದಾರೆ. ಅವ್ರಿಗೂ ಮತ್ತು ಚೇತನ್ ಅನ್ನೋ ಒಬ್ಬ ವ್ಯಕ್ತಿಗೆ ಮೊದಲ ಇವರಿಬ್ಬರು ರಿಲೇಷನ್ಶಿಪ್ಪಲ್ಲಿ ಇದ್ದರು ಅನ್ನೋದು ತಿಳಿದು ಬಂದಿದೆ. ಅದಾದ ಮೇಲೆ ಇಬ್ಬರಿಗೂ ಬೇರೆ ಬೇರೆ ಜೊತೆ ಮದುವೆ ಆಗಿರುತ್ತೆ. ಬಟ್ ಮದುವೆ ಆದಮೇಲೂ ಸಹ ಇವರು ಸಂಬಂಧದಲ್ಲಿ ಇದ್ದಾರೆ ಅನ್ನೋ ವಿಚಾರಕ್ಕೆ ಈ ಚೇತನನ್ನವ್ರಿಗೆ ಮತ್ತು ವೀರಣ್ಣನವ್ರಿಗೆ ಜಗಳ ಆಗಿರುತ್ತೆ. ಸೊ ಅದೇ ಹಿನ್ನೆಲೆಯಲ್ಲಿ ಈ ಚೇತನ್ ಮತ್ತು ಇನ್ನೂ 3 ಜನ ಸಹಚರರು ಶಿವಕುಮಾರ್, ಕುಮಾರ್ ಡಿ, ಸಂದೀಪ್ ಈ 3 ಜನರನ್ನು ಸೇರಿಸ್ಕೊಂಡು ಆ ದಿನ ಕಾರಲ್ಲಿ ಬಂದು ಮೊದಲ ಗುದ್ದಿ ಬೈಕನ್ನು ಕಾರು ಜೊತೆ ಕೆಳಗೆ ಬಿದ್ದಾದ ಮೇಲೆ ಹೋಗಿ ಮಚ್ಚಿಂದ ಹೊಡೆದು ಮುಖ ಮೇಲೆ ತಲೆ ಮೇಲೆ ಹೊಡೆದು ಸ್ಪಾಟಲ್ಲೇ ಸಾಯಿಸಿರೋದು ನಮಗೆ ಕಂಡು ಬರ್ತಾ ಇದೆ. ಸೊ ಈ ಮಾಹಿತಿ ತಿಳಿದು ಬಂದ ತಕ್ಷಣ ನಾವು ಟೀಮ್ ಮಾಡಿ ನಮ್ಮ ಕ್ಯಾತ್ಸಂದ್ರ ಪೊಲೀಸರನ್ನು ಮತ್ತು ಬೇರೆ ಟೀಮ್ಸ್ನು ಫಾರ್ಮ್ ಮಾಡಿ ಹುಡ್ಸ್ಕೋವಾಗ ನಮಗೆ ಅರ್ಲಿ ಅವರ್ಸ್ 28th ಮಾರ್ನಿಂಗ್ ಅರ್ಲಿ ಅವರ್ಸ್ನಲ್ಲಿ ಇವರು ಮೈಸೂರು ಹತ್ರ ಒಂದು ರೈಲ್ವೆ ಸ್ಟೇಷನ್ ಹತ್ರ ಸಿಗ್ತಾರೆ. ಇನ್ಫಾರ್ಮೇಷನ್ ಮಾಹಿತಿ ಮೇಲೆ ಅವ್ರನ್ನ ಕರ್ಕೊಂಡು ಬಂದು ಇವತ್ತು ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗ್ತಾ ಇದೆ. ಪ್ರೊಡ್ಯೂಸ್ ಮಾಡಾದ ಮೇಲೆ ನಾವು ಪೊಲೀಸ್ ಕಸ್ಟಡಿಗೆ ತೊಗೊಂಡು ಮುಂದಿನ ಇನ್ವೆಸ್ಟಿಗೇಷನ್ ಮಾಡಲಾಗ್ತಾ ಇದೆ. ಈಗಾಗಲೇ ನಾನು ತಿಳಿಸಿದಂಗೆ ಇದು ಒಂದು ರಿಲೇಷನ್ಶಿಪ್ ಮ್ಯಾಟ್ರಲ್ಲಿ ಈ ವೀರಣ್ಣ ಏನಿದ್ದಾರೆ ಅವರ ಅಕ್ಕ ಮಗಳಗೂ ಮತ್ತು ಈ ವ್ಯಕ್ತಿ ಚೇತನನ್ನವ್ರಿಗೆ ಏನು ಸಂಬಂಧ ಇದೆ, ಆ ಸಂಬಂಧ ಹಿನ್ನೆಲೆ ವೀರಣ್ಣಗೆ ಇಷ್ಟ ಇಲ್ಲದೆ ಇದು ನಡೀತಾ ಇರೋ ಅನ್ನೋ ಕಾರಣಕ್ಕೆ ಇವರಿಗೆ ಜಗಳ ಆಗಿರೋದು ನಮಗೆ ಕಂಡು ಬರ್ತದೆ. ಚೇತನ್ಗೆ ಮತ್ತು ವೀರಣ್ಣಗೆ ಇದಕ್ಕೆ ಮುಂಚೆನೂ ಸುಮಾರು ಒಂದು 4-5 ತಿಂಗಳಿಂದನೂ ಈ ವಿಚಾರವಾಗಿ ಆವಾಗ ಮಾತುಕತೆ ನಡೀತಾ ಇದೆ ಅನ್ನೋದು ನಮಗೆ ಕಂಡು ಬರ್ತಾ ಇದೆ. ಬಟ್ ಅವರು ಫ್ಯಾಮಿಲಿ ಹಂತದಲ್ಲಿನೂ ಇವರು ಒಂದು ಸಾರಿ ಕೂತ್ಕೊಂಡು ಎಲ್ಲರೂ ಮಾತಾಡಿರೋದು ಕಂಡು ಬರ್ತಾ ಇದೆ. ಬಟ್ ಆದರೆ ಇಷ್ಟೆಲ್ಲ ಮಾತಾಡಿದ್ರೆ ಅವ್ರಿಗೆ ಬಗೆಹರಿಲ್ಲ ಅನ್ನೋದು ನಮಗೆ ಕಂಡು ಬರ್ತಾ ಇದೆ. ಎಷ್ಟು ವರ್ಷದ ರಿಲೇಷನ್ಶಿಪ್ ಮಾತಾಡಿ ಸರ್? ಹಿಂದೇನಾದರೂ ಈ ಲವ್ ವಿಚಾರಕ್ಕೆ ಏನಾದರೂ ಸ್ಟೇಷನ್ಗೆ ಬಂದಿದ್ದು ಕಂಪ್ಲೇಂಟ್? ಸ್ಟೇಷನ್ಗೆ ಬಂದಿರೋದು ಕಂಡು ಬಂದಿಲ್ಲ. ಬಟ್ ಸುಮಾರು 5-6 ವರ್ಷ ಹಿಂದೆ ಇದು ನಡೆದಿದೆ. ಸೊ ಇವರಿಬ್ಬರು ಬೇರೆ ಬೇರೆ ಕಮ್ಯುನಿಟಿಗೆ ಸೇರಿರೋರು. ಸೊ ಮದುವೆ ಮುಂದುವರ್ಸೋಕ್ಕೆ ಆಗಲಿಲ್ಲ. ಅದಾದ ಮೇಲೆ ಅವರು ಬೇರೆ ಬೇರೆ ಕಡೆ ಮದುವೆಗಳನ್ನು ಸಹ ಆಗಿದ್ದಾರೆ. ಮಲ್ಲ ಅವ್ನಿಗೆ ವಾರ್ನ್ ಮಾಡಿದ್ದ, ನೀನು ಬಿಡೋದಿಲ್ಲ ಅನ್ನೋ ಕಾರಣಕ್ಕೆ. ಅದೇ ಈಗಾಗಲೇ ಹೇಳಿದಂಗೆ ಈಗ ನಾವು ಮುಂದಿನ ದಿನಗಳಲ್ಲಿ ಇನ್ವೆಸ್ಟಿಗೇಷನಲ್ಲಿ ಪತ್ತೆ ಮಾಡ್ತೀವಿ. ಪ್ರೈಮ್ ಆಫೀಸ್ ನಮ್ಗೆ ಇರೋದೇನೆಂದರೆ ಇವರು ಫ್ಯಾಮಿಲಿ ಹಂತದಲ್ಲಿನೂ ಕೂತ್ಕೊಂಡು 2 ಕುಟುಂಬಗಳು ಮಾತಾಡ್ಕೊಂಡಿರೋದು ನಮಗೆ ಕಂಡು ಬರ್ತಾ ಇದೆ. ಈ ಗೂಳಿಗೆ ಏನಾದರೂ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆಯಾ ಸರ್ ಚೇತನ್ನಲ್ಲಿ? ಇಲ್ಲ. ಈ ಅಕ್ಯೂಸ್ಡ್ಗಳು 4 ಜನ ಸಿಕ್ಕಿದ್ದಾರೆ. 4 ಜನಕ್ಕೂ ಯಾವುದೂ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ. ಫಸ್ಟ್ ಟೈಮ್ ಅಫೆಂಡರ್ಸ್ ಇದ್ದಾರೆ. ಸೊ ಈ ವಿಚಾರಕ್ಕೆ ಅವರು ಮೋಟಿವೇಟ್ ಆಗಿ ಮಾಡಿರೋದು ಕಂಡು ಬರ್ತಾ ಇದೆ. ಇವರು 2008 ಒಂದು ಮರ್ಡರ್ ಕೇಸಲ್ಲಿ ಅಕ್ಯೂಸ್ಡ್ ಆಗಿದ್ದರು. ಬಟ್ ಆ ಕೇಸ್ ಅದು ಅಕ್ವಿಟ್ ಆದಮೇಲೆ ಕೆಲವು ದಿನ ಆದಮೇಲೆ ಆ ರೌಡಿ ಶೀಟನ್ನು ಕ್ಲೋಸ್ ಮಾಡಲಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಸೊ ಆರೋಪಿಗಳ ಹಿನ್ನೆಲೆ ಏನು ಅಂತಾರೆ ಸರ್? ಯಾವ ಹೇಗಿರಲ್ಲ? ಸೊ ಚೇತನನ್ನವರು ಸೊ ಈ ತುಮಕೂರಲ್ಲೇ ಒಂದು SS ಫಿಟ್ನೆಸ್ ಜಿಮ್ ಅಂತ ಇಟ್ಕೊಂಡಿದ್ದಾರೆ. ಸೊ ಇವರಲ್ಲಿ ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡ್ತಾರೆ, ಓನರ್ ಕಮ್ ಜಿಮ್ ಟ್ರೈನರ್ ಆಗಿ. ಮತ್ತು ಶಿವಕುಮಾರ್ ಇದು ಸೆಂಟ್ರಿಂಗ್ ಕೆಲಸ ಮಾಡ್ತಾರೆ, ಡ್ರೈವರ್ ಕೆಲಸ ಮಾಡ್ತಾರೆ. ಸೊ ಆವತ್ತೊಂದು ದಿನ ಗಾಡಿಯನ್ನು ಓಡಿಸಿರೋದು ಸಹ ಇವರೇ ಆಗಿರ್ತಾರೆ. ಸೊ ಇವರು ಮೂಲತಃ ಮೈಸೂರು ಟೌನ್ ವಾಸ್ತವ್ಯರು. ಮತ್ತು ಕುಮಾರ್ ಡಿ ಅನ್ನೋರು ಸೆಂಟ್ರಿಂಗ್ ಕೆಲಸ ಮಾಡ್ತಾರೆ. ಇವರು ದೇವರಾಯಪಟ್ಟಣ ಕ್ಯಾತ್ಸಂದ್ರ ತುಮಕೂರು ಅವರು, ಇಲ್ಲಿನ ಲೋಕಲ್ ಫ್ರೆಂಡ್ ಆಗಿರ್ತಾರೆ. ಇನ್ನೊಬ್ಬ ಸಂದೀಪ್ ಅನ್ನೋರು, ಇವರು ಮೂಲತಃ ದೊಡ್ಡಬಳ್ಳಾಪುರ ಇರ್ತಾರೆ. ಬಟ್ ಸದ್ಯಕ್ಕೆ ಇವರು ಹಾಸನ್ ಟೌನಲ್ಲಿ ವಾಸ ಇರ್ತಾರೆ.
ಇವರೆಲ್ಲ ಫ್ರೆಂಡ್ಸ್ ಆಗಿರ್ತಾರೆ. ಸೊ ಮೊದಲಿಂದನೂ ಇವರು ಒಟ್ಟಿಗೆ ಬೆಳೆದಿರೋ ಹುಡುಗರಾಗಿರ್ತಾರೆ. ಸೊ ಆ ಹಿನ್ನೆಲೆಯಲ್ಲಿ ಇವರು ಚೇತನಿಗೆ ಸಹಾಯ ಮಾಡಬೇಕನ್ನೋ ಉದ್ದೇಶದಿಂದ ಜೊತೆಗೆ ಬಂದು ಈ ಮರ್ಡರಲ್ಲಿ ಭಾಗಿಯಾಗಿದ್ದಾರೆ. ಪ್ಲಾನ್ ಅಂತ ಹೇಳಿ ಸರ್, ಯಾಕಂದ್ರೆ ಮೊದಲೇ ಕಾರ್ ಎಕ್ಸಾಕ್ಟ್ಲಿ ಹೇಗೆ ಮಾಡಿದರೆ ಅನ್ನೋದನ್ನು ನಾವು ಈಗ ಸೀನ್ ರೀಕನ್ಸ್ಟ್ರಕ್ಷನ್ ಮಾಡಿಕೊಂಡು ಇವ್ರನ್ನು ಇನ್ವೆಸ್ಟಿಗೇಷನಲ್ಲಿ ಪೊಲೀಸ್ ಕಸ್ಟಡಿ ತೊಗೊಂಡಾದ ಮೇಲೆ ನಾವು ಅದನ್ನು ಎಕ್ಸಾಕ್ಟ್ಲಿ ಪತ್ತೆ ಮಾಡಲಾಗುತ್ತೆ. ಬಟ್ ಸದ್ಯಕ್ಕೆ ನಮಗೆ ಕಂಡು ಬಂದಿರೋದೇನೆಂದರೆ ಕ್ಲಿಯರ್ ಮೋಟಿವ್ ಜೊತೆನೇ ಬಂದು ಅವ್ರನ್ನ ಗಾಡಿ ಜೊತೆ ಗುದ್ದಿ ಅದು ಕೆಳಗೆ ಬಿದ್ದಾದ ಮೇಲೆ ಮಚ್ಚುವಿಂದ ಹೊಡೆದು ಅಟ್ಯಾಕ್ ಮಾಡಿರೋದು ಕಂಡು ಬರ್ತಾ ಇದೆ. ಪಾತ್ರ ಇದೆಯಾ ಅಂತ ಹೇಳಿ ಹುಡುಗಿ ಪಾತ್ರ ಕೊಟ್ಟಿದ್ದಾಳ? ಸದ್ಯಕ್ಕೆ ನಮಗೆ ಆ ಥರ ಪ್ರೈಮಾ ಫೇಸಿ ಏನು ಕಂಡು ಬಂದಿಲ್ಲ. ಮುಂದಿನ ಇನ್ವೆಸ್ಟಿಗೇಷನಲ್ಲಿ ನಾವು ಚೆಕ್ ಮಾಡಲಾಗುತ್ತೆ. ಈ ಮಲ್ಲ ಯಾರು? ಸೊ ಮಲ್ಲ ಇವರು ಇಲ್ಲಿ ತುಮಕೂರು ವಾಸ್ತವ್ಯರೇ ಆಗಿರ್ತಾರೆ. ಸೊ ಮೊದಲ 2008 ಒಂದು ಅಫೆನ್ಸಲ್ಲಿ ಇನ್ವಾಲ್ವ್ ಆಗಿದ್ದರು. ಸೊ ಆವಾಗಿಂದನೂ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ವ್ಯವಸಾಯ ಮಾಡಿಕೊಂಡು ಓಡಾಡ್ತಾ ಇರ್ತಾರೆ. ಸೊ ಇದ್ರ ಮೇಲೆ ಆ ಇನ್ಸಿಡೆಂಟ್ ಆದಮೇಲೆ ಇವ್ರದ್ದು ಬೇರೆ ಯಾವುದೋ ಕ್ರಿಮಿನಲ್ ಹಿನ್ನೆಲೆನೂ ಕಂಡು ಬರ್ತಾ ಇಲ್ಲ. ಸರ್ ಅವಾಗ 2008 ಇತ್ತು. ಬಟ್ ಮಧ್ಯದಲ್ಲಿ ಒಂದು ಸಮಯದಲ್ಲಿ ಯಾವಾಗಲೂ ಕ್ಲೋಸ್ ಮಾಡಿದ್ರು. ಸುಮಾರು 7-8 ವರ್ಷ ಹಿಂದನೇ ಇದು ಕ್ಲೋಸ್ ಆಗಿರೋದು ನಮ್ಗೆ ಕಂಡು ಬರ್ತಾ ಇದೆ. ಮಲ್ಲನಿಗೆ ಕೃಷಿ ಭೂಮಿ ಇದೆಯಾ ಸರ್? ರೈತರ ಕೆಲಸ. ಸೊ ತಿಳ್ಕೋಬೇಕು. ಅವರು ಹೆಂಡತಿ ಅವ್ರ ಫ್ಯಾಮಿಲಿಯಿಂದ ಮಾಹಿತಿ ನಮ್ಗೆ ಇನ್ನೂ ಬರಬೇಕಾಗಿದೆ. ಸೊ ತೊಗೊಂಡು ನಾವು ಮುಂದಿನ ಟೋಟಲ್ 4 ಜನ ಅರೆಸ್ಟ್ ಆಗಿದ್ದಾರೆ. ಎಲ್ಲ ಬಿಲೋ 30 ಸರ್ ಏಜ್? ಹಾಂ, ಎಲ್ಲ ಬಿಲೋ 30 ಇದ್ದಾರೆ. ಸೊ ಒಬ್ಬರು ಸಂದೀಪ್ ಅನ್ನೋರು 31 ವರ್ಷ ಇದ್ದಾರೆ. ಫ್ರೆಂಡ್ಸ್ಗೆ ಏನಾದರೂ ಫಂಡಿಂಗ್ ಅಂತ ದುಡ್ಡು ಆ ಥರದ ಏನಾದ್ರು ಮಾಡಿಕೊಡೋದು? ಸದ್ಯಕ್ಕೆ ಆ ಥರ ಏನು ಕಂಡು ಬಂದಿಲ್ಲ. ಫ್ರೆಂಡ್ಸ್ ಜೊತೆಗೆ ಇದೀವಿ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಮುಂದಿನ ಇನ್ವೆಸ್ಟಿಗೇಷನಲ್ಲಿ ನಾವು ಅವ್ರ ಅಕೌಂಟ್ಸ್ ಮತ್ತು ಅವ್ರ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಎಲ್ಲ ಚೆಕ್ ಮಾಡಲಾಗುತ್ತೆ. ಸರ್ ಇಲ್ಲ, ವಿಡೋ ಅಲ್ಲ, ಬಟ್ ಗಂಡನ ಜೊತೆಗೆ ವಾಸ ಇಲ್ಲ ಸದ್ಯಕ್ಕೆ. ಡಿವೋರ್ಸ್ ಏನಾಗಿಲ್ಲ. ಇವನ್ ಫ್ಯಾಮಿಲಿ ಇದೆ, ಜೊತೆಗೆ ಮಕ್ಕಳು ಇದ್ದಾರೆ. ಆಕೆಗೂ ಮಗು ಏನೋ ಇದೆ. ಬಟ್ ಸದ್ಯಕ್ಕೆ ಆಕೆ ಮತ್ತು ಅವ್ರ ಗಂಡ ಜೊತೆಗೆ ಇಲ್ಲ ಅನ್ನೋದು ನಮಗೆ ಮಾಹಿತಿ ಬರ್ತಾ ಇದೆ. ಅಕ್ಯೂಸ್ಡ್ ಫ್ಯಾಮಿಲಿಯಲ್ಲಿ ವೈಫ್ ಜೊತೆ ಡಿಸ್ಪ್ಯೂಟ್ ಏನಾದ್ರು ಸಪ್ರೇಟ್ ಆಗಿರುತ್ತೆ ಅಥವಾ ಅವ್ರ ಜೊತೆ ರಿಲೇಷನ್ಶಿಪ್ ಇಟ್ಕೊಂಡೆ ಇವ್ರನ್ನು? ಅದೇ ಈಗ ಇಲ್ಲಿಸಿಟ್ ಅಫೈರ್ ಅನ್ನೋದೇ ನಮಗೆ ಪ್ರೈಮಾ ಫೇಸಿ ಎಂಟೈರ್ ಅಫೆನ್ಸ್ಗೆ ಮೋಟಿವ್ ಬರ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಅದು ಇನ್ವೆಸ್ಟಿಗೇಷನಲ್ಲಿ ನಾವು ವಿತ್ ಎವಿಡೆನ್ಸ್ ದೃಢಪಡಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು.